ಸರ್ಕಾರ ಮತ್ತು ಈ ಸಾಮಾನ್ಯ ಒಬ್ಬ ವ್ಯಕ್ತಿ ನಡುವೆ ಇರತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ DC AC ಮುಖ್ಯಮಂತ್ರಿ ಮಂತ್ರಿ ಭೇಟಿ ಆಗಕ್ಕೆ ಆಗೋದಿಲ್ಲ. ಪಂಚಾಯತಿ ಕಟ್ಟೆ ಅಂತ ನಾವು ಕರೆದು ಕೇಳಿ ಸುಖ ದುಃಖವನ್ನು ಕೇಳಿ ಅಲ್ಲೇ ಪರಿಹಾರ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಉದ್ದೇಶವಾಗಿ ನಮ್ಮ ಸ್ವಂತ ಲಾಭ ಏನಿರೋದಿಲ್ಲ. ಅಲ್ಲಿದ್ದದ್ದು ಇಷ್ಟೇ, ನನ್ನ ಜನ ಇಲ್ಲಿ ಹುಟ್ಟಿದೀವಿ, ಇಲ್ಲೇ ಸಾಯವರು ಮತ್ತು ಹುಟ್ಟು ಸಾವು ನಿಶ್ಚಿತ ಇದೆ. ಹುಟ್ಟುದು ಆಕಸ್ಮಿಕ, ಸಾವು ಮಾತ್ರ ನಿಶ್ಚಿತ. ಬಟ್ ಆ ಹುಟ್ಟು ಸಾವಿನ ನಡೆ ನಾವೇನ್ ಮಾಡಿದೀವಿ ಅನ್ನೋದನ್ನ ಇವತ್ತು ದಿವಸ ನಮ್ಮ ಆತ್ಮಕ್ಕೆ ಗೊತ್ತಾಗಬೇಕು. ನಾ ಯಾರಿಗೂ ಜಗತ್ನಾಗ ಯಾರಿಗೂ ಅಂಜಿಲ್ಲ, ನಾನು ಅಂಜುದೂ ಇಲ್ಲ. ಆ ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥ ದಿನಮಾನಗಳಲ್ಲಿ ನಾವೇನ್ ಮಾಡಿದೀವಿ ಅನ್ನೋದು ಇಬ್ಬರಿಗೆ ಗೊತ್ತಬೇಕು. ಅವ್ರಿಬ್ರು ನಮ್ಮ ಮಾಲಕರು, ಒಂದು ಆತ್ಮ, ಇನ್ನೊಬ್ಬ ಪರಮಾತ್ಮ. ಇಲ್ಲ ಫಿಲಾಸಫಿ ಬಹಳ ನಿಮ್ಮಲ್ಲಿ ಇದೆ. ನಾನು ಇವತ್ತಿನವರೆಗೆ 1307 ಫಿಲಾಸಫಿಗೆ ಸಂಬಂಧಪಟ್ಟಂಗೆ ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅನೇಕ ಧರ್ಮ ಗ್ರಂಥಗಳು ಇರ್ಬೋದು ಅಥವಾ ಫಿಲಾಸಫಿಗೆ ಸಂಬಂಧಪಟ್ಟಂತ ಗ್ರಂಥಗಳನ್ನ 1307 ಓದಿದ್ದೀನಿ. ಇನ್ನೂ ಓದುವಂತ ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಮನುಷ್ಯ ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡೋಣ. ಇವು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತಾ ಇರ್ಬೋದು, ಇವೆಲ್ಲದರಲ್ಲಿ ಬಡದಾಟ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲೂ ಪ್ರಸ್ತಾಪ ಆಗಿದ್ದ ಮಾನವೀಯತಾನೆ, ಹ್ಯುಮ್ಯಾನಿಟಿನೇ. ಇವತ್ತು ಧರ್ಮದ ಮೂಲವಯ್ಯ.